ನಿಮ್ಗೆ ಗೊತ್ತಿರೋ ಹಾಗೆ ಇದುವರೆಗೆ 16 IPL ಟೂರ್ನಿಗಳಾಗಿವೆ. ಈ ಪೈಕಿ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ಮುಂಬೈ ಇಂಡಿಯನ್ಸ್ ತಲಾ 5 ಬಾರಿ ಟ್ರೋಫಿ ಗೆದ್ದಿವೆ. ಅಲ್ಲಿಗೆ 10 IPL ಟ್ರೋಫಿಗಳು 2 ಫ್ರಾಂಚೈಸಿಗಳ ಪಾಲಾದಂತಾಯಿತು. ಇನ್ನುಳಿದಂತೆ ಹೈದರಾಬಾದ್ 2 ಬಾರಿ, ಕೋಲ್ಕತಾ ನೈಟ್ ರೈಡರ್ಸ್ 2 ಬಾರಿ, ರಾಜಸ್ಥಾನ್ ರಾಯಲ್ಸ್ 1 ಬಾರಿ, ಹಾಗೆಯೇ ಗುಜರಾತ್ ಟೈಟಾನ್ಸ್ 1 ಬಾರಿ ಚಾಂಪಿಯನ್ ಆಗಿದೆ. ಇನ್ನು 4 ಫ್ರಾಂಚೈಸಿಗಳು ಒಂದೇ ಒಂದು ಬಾರಿ ಕೂಡ ಟೂರ್ನಿಯನ್ನು ಗೆದ್ದಿಲ್ಲ. ಅದರಲ್ಲೂ ಹಲವು ವರ್ಷಗಳಿಂದ ಆಡ್ತಾ ಇರುವಂತಹ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ಕಿಂಗ್ಸ್ ಪಂಜಾಬ್, ದೆಹಲಿ ಕ್ಯಾಪಿಟಲ್ಸ್ IPLನ ಅತ್ಯಂತ ಫ್ಲಾಪ್ ಟೀಮ್ಗಳಾಗಿಯೇ ಗುರುತಿಸಿಕೊಂಡಿವೆ. ಲಕ್ನೋ ಸೂಪರ್ ಜಯಾಂಟ್ಸ್ ಬಿಡಿ, ಹೊಸ ಫ್ರಾಂಚೈಸಿ 2 ಸೀಸನ್ಗಳನ್ನಷ್ಟೇ ಆಡಿವೆ. ತನ್ನ ಫಸ್ಟ್ IPLನಲ್ಲೇ ಫೈನಲ್ಗೂ ಕೂಡ ರೀಚ್ ಆಗಿತ್ತು. ಇನ್ನು ಗುಜರಾತ್ ಟೈಟಾನ್ಸ್ ಡೆಬ್ಯೂ IPL ಟೂರ್ನಿಯಲ್ಲೇ ಚಾಂಪಿಯನ್ ಆಗಿತ್ತು. ಆದರೆ ನಮ್ಮ RCB ಸೇರಿ ಒಟ್ಟು 3 ಟೀಮ್ಗಳು IPL ಆಡೋಕ್ಕೆ ಶುರು ಮಾಡಿ ದಶಕವೇ ಆದರೂ ಕೂಡ ಇನ್ನೂ ಕಪ್ ಗೆಲ್ಲೋಕ್ಕೆ ಸಾಧ್ಯವಾಗಿಲ್ಲ. ಲೆಟ್ಸ್ ಹೋಪ್ ಈ ಬಾರಿ ನಮ್ಮ RCB ಕಪ್ ಗೆಲ್ಲುತ್ತೆ ಅಂತ ಹೋಪ್ ಇಟ್ಕೊಳ್ಳೋಣ. ಸ್ಟಿಲ್ ಇಷ್ಟು ವರ್ಷಗಳಿಂದ ಈ ಕೆಲ ಟೀಮ್ಗಳಿಗೆ ಟ್ರೋಫಿ ಗೆಲ್ಲೋಕ್ಕೆ ಸಾಧ್ಯವಾಗಿಲ್ಲ ಯಾಕೆ ಅನ್ನೋ ಬಗ್ಗೆ ಒಂದಷ್ಟು ರಿವ್ಯೂ ಮಾಡೋಣ. ನಾನು ಕಿಶೋರ್ KV. ಕೊನೆ ತನಕ ವಿಡಿಯೋವನ್ನು ಮಿಸ್ ಮಾಡದೆ ನೋಡಿ ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗಿ. ಕಿಂಗ್ಸ್ 11 ಪಂಜಾಬ್ ಕಪ್ ಗೆದ್ದಿಲ್ಲ ಯಾಕೆ? IPL ಶುರುವಾದಾಗಿನಿಂದಲೇ ಪಂಜಾಬ್ ಕಿಂಗ್ಸ್ ಟೂರ್ನಿಯನ್ನು ಆಡ್ತಾನೆ ಬಂದಿದೆ. ಕಳೆದ 16 ಸೀಸನ್ಗಳಲ್ಲೂ ಈ ಫ್ರಾಂಚೈಸಿ ಆಡಿತ್ತು. ಪ್ರೀತಿ ಜಿಂಟಾ ಓನರ್ಶಿಪ್ನ ಪಂಜಾಬ್ ಒನ್ ಆಫ್ ದಿ ಸ್ಟಾರ್ ಟೀಮ್. ಅನ್ಫಾರ್ಚುನೇಟ್ಲಿ ಈ ಟೀಮ್ ಹೆಸರಿಗಷ್ಟೇ ಕಿಂಗ್ ಆಗಿದೆ. ಟ್ರೋಫಿ ಗೆದ್ದು ನಾವು ರಿಯಲ್ ಕಿಂಗ್ಸ್ ಅನ್ನೋದು ಇದುವರೆಗೂ ಕೂಡ ಅದನ್ನು ಪ್ರೂವ್ ಮಾಡೋಕ್ಕೆ ಅವರಿಂದ ಆಗಿಲ್ಲ. 2014ರಲ್ಲಿ ಫೈನಲ್ ಆಡಿರೋದೇ ಪಂಜಾಬ್ ಟೀಮ್ನ ಇದುವರೆಗಿನ ಸಾಧನೆ. ಜಾರ್ಜ್ ಬೇಯ್ಲಿ ಆಗ ಟೀಮ್ ಕ್ಯಾಪ್ಟನ್ ಆಗಿದ್ರು. ಫೈನಲ್ಗೆ ತಲುಪಿರೋದು ಕೂಡ 1 ಬಾರಿ ಮಾತ್ರ. ಕಿಂಗ್ಸ್ 11 ಪಂಜಾಬ್ IPL ಫೈನಲ್ ಆಡದೆ 10 ವರ್ಷಗಳೇ ಆಯಿತು. ಹಾಗಿದ್ರೆ ಆ ಟೀಮ್ ಯಾವ ರೇಂಜಿಗೆ ಕೊಲ್ಯಾಪ್ಸ್ ಆಗಿದೆ ನೋಡಿ. ಹಾಗಿದ್ರೆ ಒಂದೇ ಒಂದು ಬಾರಿ ಕೂಡ ಪಂಜಾಬ್ಗೆ ಟೂರ್ನಿ ಗೆಲ್ಲೋಕೆ ಸಾಧ್ಯವಾಗಿಲ್ಲ ಯಾಕೆ? ಪಂಜಾಬ್ನ ಮೈನಸ್ ಪಾಯಿಂಟ್ ಏನು ಅನ್ನೋದನ್ನು ಕೂಡ ನೋಟ್ ಮಾಡಿಕೊಳ್ಳಲೇಬೇಕಾಗತ್ತೆ. ಪಂಜಾಬ್ ತಂಡದಲ್ಲಿ ಪ್ರಮುಖವಾಗಿ ನಾಯಕತ್ವದ ಕೊರತೆ ಎದ್ದು ಕಾಣುತ್ತೆ. ಒಳ್ಳೆಯ ಕ್ಯಾಪ್ಟನ್ ಅಂತೂ ಇದುವರೆಗೂ ಕೂಡ ಪಂಜಾಬ್ ಟೀಮ್ಗೆ ಸಿಕ್ಕೇ ಇಲ್ಲ. ಜಾರ್ಜ್ ಬೇಯ್ಲಿ ಕ್ಯಾಪ್ಟನ್ಸಿಯಲ್ಲಿ ಫೈನಲ್ವರೆಗೆ 1 ಬಾರಿ 2014ರಲ್ಲಿ ಬಂದಿದ್ದು ಬಿಟ್ಟರೆ ಬಳಿಕ ಯಾವತ್ತೂ ಕೂಡ ಪಂಜಾಬ್ ಫೈನಲ್ ತಲುಪಿಯೇ ಇಲ್ಲ. ಹೀಗಾಗಿ ಪಂಜಾಬ್ ತಂಡ ಅದರ ಕ್ಯಾಪ್ಟನ್ ವಿಚಾರದಲ್ಲೂ ಕೂಡ ಸಾಕಷ್ಟು ಹಿನ್ನಡೆ ಅನುಭವಿಸಿದೆ ಅನ್ನೋದರಲ್ಲಿ ಯಾವುದೇ ಡೌಟ್ ಇಲ್ಲ. ಇನ್ನು ಪಂಜಾಬ್ ಟೀಮ್ನಲ್ಲಿ ಒಳ್ಳೆಯ ಕೋಚಿಂಗ್ ಸ್ಟಾಫ್ಗಳು ಕೂಡ ಇಲ್ಲ. ಒಬ್ಬ ಕ್ವಾಲಿಟಿ ಕೋಚಿಂಗ್ ಸ್ಟಾಫ್ಗಳಿದ್ರಷ್ಟೇ ಒಂದು ಟೀಮ್ ಸಕ್ಸಸ್ ಆಗೋಕ್ಕೆ ಸಾಧ್ಯ. ನೀವು ಚೆನ್ನೈ ಸೂಪರ್ ಕಿಂಗ್ಸ್ ತಗೊಳ್ಳಿ ಅಥವಾ ಮುಂಬೈ ಇಂಡಿಯನ್ಸ್ ತಗೊಳ್ಳಿ, ಯಾವುದೇ ಸಕ್ಸಸ್ಫುಲ್ ತಂಡಗಳನ್ನೇ ನೋಡಲಿ, ಅದು ಇಂಟರ್ನ್ಯಾಷನಲ್ ಕ್ರಿಕೆಟ್ಗಳಲ್ಲೇ ಇರ್ಬೋದು ಅಥವಾ IPLನಲ್ಲೇ ಇರ್ಬೋದು ಅಥವಾ ಇತರ ಗೇಮ್ ಫುಟ್ಬಾಲ್ನಲ್ಲಾಗಿರ್ಬೋದು, ಯಾವುದೇ ಟೀಮ್ನಲ್ಲಾಗಿರ್ಬೋದು, ಒಳ್ಳೆಯ ಕೋಚಿಂಗ್ ಸ್ಟಾಫ್ಗಳಿದ್ದಾಗಷ್ಟೇ ತಂಡ ಸಕ್ಸಸ್ ಆಗೋಕ್ಕೆ ಸಾಧ್ಯ. ಇಲ್ಲಿ ಈ ವಿಚಾರದಲ್ಲಿ ಪಂಜಾಬ್ ನಿಜಕ್ಕೂ ಲ್ಯಾಕ್ ಆಗಿದೆ. ಇನ್ನು ಪಂಜಾಬ್ನ ಮಿಡ್ಲ್ ಆರ್ಡರ್ ಬ್ಯಾಟಿಂಗ್ ಲೈನಪ್ ಕೂಡ ಅಷ್ಟೊಂದು ಸ್ಟ್ರಾಂಗ್ ಆಗಿಲ್ಲ. ಇದುವರೆಗೂ ಕೂಡ ಪಂಜಾಬ್ನ ಮಿಡ್ಲ್ ಆರ್ಡರ್ ಬ್ಯಾಟಿಂಗ್ ಲೈನಪ್ ಸ್ಟ್ರಾಂಗ್ ಆಗಿ ಯಾವತ್ತೂ ಕಂಡು ಬಂದೇ ಇಲ್ಲ. ಪಂಜಾಬ್ ಪ್ರತಿ ಮ್ಯಾಚ್ನಲ್ಲೂ ಕೂಡ ಅವರ ಮಿಡ್ಲ್ ಆರ್ಡರ್ ಬ್ಯಾಟ್ಸ್ಮನ್ಗಳು ತಂಡಕ್ಕೆ ನೆರವಾಗಿದ್ದ ಉದಾಹರಣೆಗಳು ತೀರಾ ಕಡಿಮೆ ಇದೆ. ಹೀಗಾಗಿ ಅದು ಕೂಡ ಅವರ ಫ್ಲಾಪ್ ಶೋಗಳಿಗೆ ಒಂದು ಕಾರಣ ಅನ್ನೋದರಲ್ಲಿ ಯಾವುದೇ ಡೌಟ್ ಇಲ್ಲ. ಹಾಗೆಯೇ ಪಂಜಾಬ್ ತಂಡದಲ್ಲಿ ಆಲ್ರೌಂಡರ್ಸ್ಗಳ ಕೊರತೆ ಇದೆ. ಒಂದು ಕ್ವಾಲಿಟಿ ಆಲ್ರೌಂಡರ್ಸ್ಗಳು ಇದರಷ್ಟೇ IPL ಸೇರಿದಂತೆ ಯಾವುದೇ T20 ಟೂರ್ನಿ ಇರಲಿ, ಅಲ್ಲಿ T20 ಮ್ಯಾಚ್ಗಳನ್ನ ಬಂದಾಗ ಆಲ್ರೌಂಡರ್ಸ್ಗಳು ಅವರ ರೋಲ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆದರೆ ಪಂಜಾಬ್ ಟೀಮ್ಗೆ ಇದುವರೆಗೂ ಕೂಡ ಅಂತ ಹೇಳ್ಕೊಳ್ಳುವಂಥ ಆಲ್ರೌಂಡರ್ಸ್ಗಳನ್ನು ಪಂಜಾಬ್ ಟೀಮ್ ಹೊಂದಿರಲಿಲ್ಲ. ಇನ್ನು ವಿಕೆಟ್ ಪಡೆಯುವಂಥ ಸ್ಪಿನ್ನರ್ಸ್ಗಳ ಕೊರತೆಯನ್ನು ಕೂಡ ಪಂಜಾಬ್ ಟೀಮ್ ಈ ಹಿಂದಿನಿಂದಲೂ ಕೂಡ ಎದುರಿಸ್ತಾನೆ ಬಂದಿತ್ತು. ಇದು ಕೂಡ ಪಂಜಾಬ್ ಟೀಮ್ನ ಫೇಲ್ಯೂರಿಗೆ ಒಂದು ಕಾರಣ ಅನ್ನೋದನ್ನು ಇಲ್ಲಿ ನಾವು ಲಿಸ್ಟ್ ಮಾಡ್ಕೊಳ್ಬೋದು. ಇವಿಷ್ಟು ಪಂಜಾಬ್ ಯಾಕೆ IPL ಟೂರ್ನಿ ಗೆದ್ದಿಲ್ಲ ಅನ್ನೋದಾಯಿತು. ಇನ್ನು ದೆಹಲಿ ಕ್ಯಾಪಿಟಲ್ಸ್ ವಿಚಾರಕ್ಕೆ ಬರೋಣ. ಇದು ಕೂಡ ಓಲ್ಡ್ ಫ್ರಾಂಚೈಸಿ. 2020ರಲ್ಲಿ ಫೈನಲ್ಗೆ ಬಂದು ಮುಂಬೈ ವಿರುದ್ಧ ಸೋತಿದ್ದೇ ಇವರ ಸಾಧನೆ. 12 ಸೀಸನ್ಗಳನ್ನು ಆಡಿದ ಬಳಿಕ ದೆಹಲಿ ಕ್ಯಾಪಿಟಲ್ಸ್ ಫಸ್ಟ್ ಟೈಮ್ 2020ರಲ್ಲಿ ಫೈನಲ್ ಆಡಿತು. ಆದರೆ ಇದುವರೆಗೂ ಕೂಡ ಟ್ರೋಫಿ ಅಂತೂ ಗೆಲ್ಲೋಕೆ ಆಗಿಲ್ಲ. ದೆಹಲಿ ಕ್ಯಾಪಿಟಲ್ಸ್ ಎಡವಿರೋದು ಎಲ್ಲಿ ಅನ್ನೋದನ್ನು ಕೂಡ ನೋಡ್ತಾ ಹೋದರೆ ಕೆಲ ಸಂಗತಿಗಳು ಕೂಡ ಇಲ್ಲಿ ಹೈಲೈಟ್ ಆಗುತ್ತೆ. ದೆಹಲಿ ಕ್ಯಾಪಿಟಲ್ಸ್ನಲ್ಲಿ ಕ್ಯಾಪ್ಟನ್ಸ್ನ ಕೊರತೆ ಇದೆ. ದೆಹಲಿ ಹೇಗೆ ಪಂಜಾಬ್ನಲ್ಲಿ ಕ್ಯಾಪ್ಟನ್ಸ್ಗಳ ಕೊರತೆ ಇದೆಯೋ ಅದೇ ರೀತಿ ದೆಹಲಿ ಕ್ಯಾಪಿಟಲ್ಸ್ ಕೂಡ ಒಳ್ಳೆಯ ಒಬ್ಬ ಬೆಸ್ಟ್ ಕ್ಯಾಪ್ಟನ್ನ
ಕೊರತೆ ಅನುಭವಿಸ್ತಾ ಇದೆ. ಯಾಕಂದರೆ ಕಳೆದ 15 ಸೀಸನ್ಗಳಲ್ಲಿ ದೆಹಲಿ ಕ್ಯಾಪಿಟಲ್ಸ್ಗೆ 13 ಕ್ಯಾಪ್ಟನ್ಸ್ಗಳು ಬಂದು ಹೋಗಿದ್ದಾರೆ. ಒಟ್ಟು 13 ಕ್ಯಾಪ್ಟನ್ಸ್ಗಳನ್ನು 15 ಸೀಸನ್ಗಳಲ್ಲಿ ದೆಹಲಿ ಕ್ಯಾಪಿಟಲ್ಸ್ ಕಂಡಿದೆ. ಅಲ್ಲೇ ಗೊತ್ತಾಗುತ್ತೆ, ಕ್ಯಾಪ್ಟನ್ಸ್ಗೆ ಕ್ರೈಸಿಸ್ನಲ್ಲೇ ಗೊತ್ತಾಗುತ್ತೆ ಎಷ್ಟರ ಮಟ್ಟಿಗೆ ದೆಹಲಿ ಕ್ಯಾಪಿಟಲ್ಸ್ ಫೇಲ್ಯೂರ್ ಆಗಿದೆ ಅನ್ನೋದು. ಒಬ್ಬ ಬೆಸ್ಟ್ ಕ್ಯಾಪ್ಟನ್ನನ್ನೇ ನೇಮಿಸೋಕೆ ಅವರಿಂದ ಸಾಧ್ಯವಾಗಿಲ್ಲ ಅಂದರೆ, ಒಂದು ಟೀಮ್ಗೆ ಬೆಸ್ಟ್ ಕ್ಯಾಪ್ಟನ್ನೇ ಸಿಕ್ಕಿಲ್ಲ ಅಂದರೆ, ಆಗ ಇಡೀ ತಂಡ ಗೆಲ್ಲೋಕೆ ಹೇಗೆ ಸಾಧ್ಯವಾಗುತ್ತೆ ಹೇಳಿ? ಯಾರು ಕೂಡ ಲಾಂಗ್ ಟರ್ಮ್ ಕ್ಯಾಪ್ಟನ್ ಆಗಿ ಯಾರು ಕೂಡ ದೆಹಲಿ ಕ್ಯಾಪಿಟಲ್ಸ್ನ ಲೀಡ್ ಮಾಡಿಯೇ ಇಲ್ಲ. ಶ್ರೇಯಸ್ ಅಯ್ಯರ್ ಅವರು 3 ವರ್ಷಗಳ ಕಾಲ, ಅಂದರೆ 3 ಸೀಸನ್ಗಳ ಕಾಲ ಶ್ರೇಯಸ್ ಅಯ್ಯರ್ ಅವರು ದೆಹಲಿ ಕ್ಯಾಪಿಟಲ್ಸ್ನ ಲೀಡ್ ಮಾಡಿದ್ದು. ಅದು ಬಿಟ್ಟರೆ ಇನ್ಯಾರು ಕೂಡ ಲಾಂಗ್ ಟರ್ಮ್ನಲ್ಲಿ ಯಾರು ಕೂಡ ದೆಹಲಿ ಕ್ಯಾಪಿಟಲ್ಸ್ನ ಲೀಡ್ ಮಾಡಿರಲಿಲ್ಲ. ಇದು ಕೂಡ ಒಂದು ಅವರ ಕ್ರೈಸಿಸ್ಗೆ ಕಾರಣ. ಹಾಗೆಯೇ ದೆಹಲಿ ಕ್ಯಾಪಿಟಲ್ಸ್ಗೆ ಒಳ್ಳೆಯ ಓಪನರ್ಸ್ಗಳು ಕೂಡ ಸಿಕ್ಕಿಲ್ಲ. ದೆಹಲಿ ಕ್ಯಾಪಿಟಲ್ಸ್ ಹಿಂದಿನಿಂದಲೂ ಕೂಡ ಓಪನರ್ಸ್ಗಳ ಕೊರತೆ ಅನುಭವಿಸ್ತಾನೆ ಇತ್ತು. ಫಸ್ಟ್ ಟೈಮ್ಗೆ ವೀರೇಂದ್ರ ಸೆಹ್ವಾಗ್ ಓಪನರ್ ಬ್ಯಾಟ್ಸ್ಮನ್ ಆಗಿ ಬರ್ತಾ ಇದ್ರು. ಆದರೆ ಅವ್ರ ಜೊತೆಗೆ ಇನ್ನೊಬ್ಬ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡೋಕ್ಕೆ ಅಂತ ಒಂದು ಒಳ್ಳೆಯ ಸ್ಟ್ಯಾಂಡಿಂಗ್ ಮತ್ತೊಂದು ಸೈಡ್ನಿಂದ ಸಿಗ್ತಾ ಇರಲಿಲ್ಲ, ಸಪೋರ್ಟ್ ಸಿಗ್ತಾ ಇರಲಿಲ್ಲ. ನಂತರ ಇತ್ತೀಚಿನ ವರ್ಷಗಳಲ್ಲಿ ವಾರ್ನರ್ ಮತ್ತು ಪೃಥ್ವಿ ಶಾ ಅವರು ಓಪನಿಂಗ್ ಮಾಡ್ತಾ ಇದ್ದಾರೆ. ವಾರ್ನಿಯರ್ ಮತ್ತು ಪೃಥ್ವಿ ಶಾ ಕೂಡ ಅಷ್ಟೇ ಓಪನರ್ಸ್ಗಳಾಗಿ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡುವಲ್ಲಿ ಫೇಲ್ ಆಗ್ತಾ ಇದ್ದಾರೆ. ಒಂದು ವಾರ್ನರ್ ಬೇಗನೆ ಔಟ್ ಆಗ್ತಾರೆ, ಇಲ್ಲ ಪೃಥ್ವಿ ಶಾ ಬೇಗನೆ ಔಟ್ ಆಗ್ತಾರೆ. ಅದರಲ್ಲೂ ಪೃಥ್ವಿ ಶಾಗೆ ಸಾಕಷ್ಟು ಅವಕಾಶಗಳನ್ನು ನೀಡಿದ್ರು ಕೂಡ ಅವರು ಮೇಲಿಂದ ಮೇಲೆ ಫೇಲ್ ಆಗ್ತಾನೆ ಬಂದಿದ್ರು. ಹೀಗಾಗಿ ಓಪನಿಂಗ್ನಲ್ಲಿ ಒಳ್ಳೆಯ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗದೇ ಇರೋದು ಕೂಡ ದೆಹಲಿ ಟೀಮ್ಗೆ ಮೈನಸ್ ಆಗಿರೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಹಾಗೆಯೇ ದೆಹಲಿಯಲ್ಲಿ ಕ್ವಾಲಿಟಿ ಆಲ್ರೌಂಡರ್ಸ್ಗಳ ಕೊರತೆ ಕೂಡ ಇದೆ. ಇದು ಕೂಡ ಅವರ ಸೋಲಿಗೆ, ಅವರ ವೈಫಲ್ಯಕ್ಕೆ ಒಂದು ಕಾರಣ ಅಂತಲೇ ಹೇಳ್ಬೋದು. ಈ ಎಲ್ಲ ಕಾರಣಗಳಿಂದಾಗಿ ಒಂದು ತಂಡವಾಗಿ ಪರ್ಫಾರ್ಮ್ ಮಾಡುವಲ್ಲಿ ದೆಹಲಿ ಕ್ಯಾಪಿಟಲ್ಸ್ ಫೇಲ್ ಆಗಿದ್ದರಿಂದಾಗಿ ಇದುವರೆಗೂ ಕೂಡ ಒಂದೇ ಒಂದು ಬಾರಿ ಅವರಿಗೆ IPL ಚಾಂಪಿಯನ್ ಆಗೋಕ್ಕೆ ಸಾಧ್ಯವಾಗಿಲ್ಲ. ಇನ್ನು KL ರಾಹುಲ್ ನೇತೃತ್ವದ ಲಕ್ನೋ ಸೂಪರ್ ಜಯಾಂಟ್ಸ್ 2 ಸೀಸನ್ಗಳನ್ನಷ್ಟೇ ಆಡಿದೆ. ಇವರ ಮೇಲೆ ಕಪ್ ಗೆದ್ದಿಲ್ಲ ಅಂತ ಬ್ಲ್ಯಾಕ್ ಮಾರ್ಕ್ ಹಾಕೋಕೆ ಈಗ ಆಗೋದಿಲ್ಲ. IPLಗೆ ಈಗಷ್ಟೇ ಎಂಟ್ರಿ ಆಗಿರುವಂತಹ ಟೀಮ್, ಬಟ್ ಆಡಿರೋ 2 ಸೀಸನ್ಗಳಲ್ಲೂ ಇಂಪ್ರೆಸಿವ್ ಆಗಿ ಪರ್ಫಾರ್ಮ್ ಮಾಡಿದ್ರು. 2022ರಲ್ಲಿ ಫೈನಲ್ ರೀಚ್ ಆಗಿದ್ರು, 2023ರಲ್ಲಿ ಸೆಮಿಫೈನಲ್ ಆಡಿದ್ರು. ಆದರೂ ಲಕ್ನೋ ಸೂಪರ್ ಜಯಾಂಟ್ಸ್ನ ಮಿಡ್ಲ್ ಆರ್ಡರ್ ವೀಕ್ ಇದೆ. ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ಗಳ ಮೇಲೆ ಹೆಚ್ಚು ಡಿಪೆಂಡ್ ಆಗಿದೆ. ಹಾಗೆಯೇ ಟೀಮ್ನಲ್ಲಿ ಕ್ವಾಲಿಟಿ ಆಲ್ರೌಂಡರ್ಸ್ಗಳ ಶಾರ್ಟೇಜ್ ಕೂಡ ಇದೆ. ಸ್ಪಿನ್ನರ್ಸ್ಗಳ ವಿಚಾರಕ್ಕೆ ಬರೋದಾದರೆ ಈ ಹಿಂದೆ ರವಿ ಬಿಷ್ಣೋಯಿ ಮಾತ್ರ ಆ ತಂಡದಲ್ಲಿದ್ದರು. ಸೊ ಸ್ಪಿನ್ ವಿಭಾಗ ಕೂಡ ವೀಕ್ ಆಗಿತ್ತು. ಈ ಎಲ್ಲ ಏರಿಯಾಗಳಲ್ಲೂ ಕೂಡ ರಾಹುಲ್ ಟೀಮ್ ಈಗ ಇಂಪ್ರೂವ್ ಆಗಲೇಬೇಕಾಗಿದೆ. ಓಕೆ, ಈಗ ಮೇನ್ ಟೀಮ್ ವಿಚಾರಕ್ಕೆ ಬರೋಣ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ನಮ್ಮ RCB. ಈ ಬಾರಿ ಕಪ್ ನಮ್ಮದೇ ಅಂತ 16 ಸೀಸನ್ಗಳಿಂದಲೂ ಹೇಳ್ತಾನೇ ಇದ್ದೀವಿ. ಅನ್ಫಾರ್ಚುನೇಟ್ಲಿ IPL ಕಪ್ ಅಂತೂ ನಮ್ಮ ಕೈಗೆ ಸಿಕ್ಕಿಲ್ಲ. ಫ್ಯಾನ್ ಬೇಸ್ನಲ್ಲಿ ನಂಬರ್ 1 ಟೀಮ್ RCBಗೆ ಇರುವಷ್ಟು ಅಭಿಮಾನಿಗಳು, ಎಸ್ಪೆಷಲಿ ಅಷ್ಟೊಂದು ಲಾಯಲ್ ಆಗಿರುವಂತಹ ಫ್ಯಾನ್ಸ್ ಇನ್ಯಾವ ಟೀಮ್ಗೂ ಇಲ್ಲ. ಯಾಕಂದರೆ 16 ಸೀಸನ್ಗಳಿಂದಲೂ ಕೂಡ ಸೋಲ್ತಾನೇ ಇದ್ರು. ಒಂದೇ ಒಂದು ಬಾರಿ ಕೂಡ IPL ಗೆದ್ದಿಲ್ಲ ಅಂದರೂ ಕೂಡ RCB ಅಭಿಮಾನಿಗಳು ತಂಡವನ್ನು ಯಾವ ಕಾರಣಕ್ಕೂ ಬಿಟ್ಟುಕೊಡೋದಿಲ್ಲ. ಇಂಥ ಅಭಿಮಾನಿಗಳು ಇನ್ಯಾವ IPL ಟೀಮ್ ಕೂಡ ಇದುವರೆಗೂ ಸಿಕ್ಕಿಲ್ಲ, ಮುಂದೆಯೂ ಸಿಗೋದಿಲ್ಲ. ಇದನ್ನು ಮಾತ್ರ ಎಲ್ಲರೂ ಒಪ್ಪಲೇಬೇಕಾಗತ್ತೆ. 2009, 2011, 2016ರಲ್ಲಿ RCB ಫೈನಲ್ ರೀಚ್ ಆಗಿತ್ತು. ಇನ್ನೇನು ಕಪ್ಪು ಸಿಕ್ಕೇ ಬಿಡ್ತು ಅನ್ನೋಷ್ಟರಲ್ಲಿ ಸೋತು ಬಿಟ್ಟಿದ್ರು. ಎಂತೆಂಥ ಸ್ಟಾರ್ ಆಟಗಾರರು RCBಯಲ್ಲಿ ಆಡಿ ಹೋಗಿದ್ದಾರೆ ಅನ್ನೋದು ನಿಮಗೆ ಗೊತ್ತೇ ಇದೆ. ನಮ್ಮ RCB ಟೀಮ್ ಕಪ್ ಗೆದ್ದಿಲ್ಲ ಅಂದ ಮಾತ್ರಕ್ಕೆ ಅವರು ಪೂವರ್ ಆಗಿ ಪರ್ಫಾರ್ಮ್ ಮಾಡಿದ್ರು ಅಂತೇನಲ್ಲ. 3 ಬಾರಿ ಫೈನಲ್ಗೆ ಬಂದಿದ್ದಾರೆ ಅಂದರೆ ಅದು ಸುಮ್ಮನೆ ಅಲ್ಲ. ಬಟ್ ಒಂದು ಮಾತ್ರ ನಮ್ಮ ಕೈಯಲ್ಲಿ ಇಲ್ಲ, ದಟ್ ಈಸ್ ಲಕ್. RCB ಈಸ್ ದಿ ಮೋಸ್ಟ್ ಬ್ಯಾಡ್ ಲಕ್ ಟೀಮ್ ಅಂದರೆ ತಪ್ಪಾಗೋದಿಲ್ಲ. ಸ್ಟಿಲ್ ಒಂದು ಟೀಮ್ ಆಗಿ ಇಡೀ ಟೂರ್ನಿಯಲ್ಲಿ ಫುಲ್ ಫೋರ್ಸ್ನೊಂದಿಗೆ ಎಲ್ಲರೂ ಪರ್ಫಾರ್ಮ್ ಮಾಡಿದ್ರು ಅಂದರೆ RCB ಕಪ್ ಗೆದ್ದೇ ಗೆಲ್ಲುತ್ತೆ. ಲೆಟ್ಸ್ ಹೋಪ್ ಫಾರ್ ದ್ಯಾಟ್. ಸ್ಟಿಲ್ RCBಯಲ್ಲಿರುವಂಥ ಲ್ಯಾಪ್ಸ್ ಏನು ಅನ್ನೋ ಬಗ್ಗೆ ಒಂದಷ್ಟು ಪಾಯಿಂಟ್ಸ್ ನೋಟ್ ಮಾಡಿಕೊಳ್ಳೇಬೇಕು. RCB ಬೌಲಿಂಗ್ ಲೈನಪ್ ಈ ಹಿಂದೆ ಸಾಕಷ್ಟು ವೀಕ್ ಆಗಿತ್ತು. ಪ್ರತಿ IPL ಸೀಸನ್ನಲ್ಲೂ ಅಷ್ಟೇ RCBಯ ಬೌಲರ್ಸ್ಗಳು ಕೈ ಕೊಡ್ತಾನೆ ಇದ್ರು. ಒಂದು ಬ್ಯಾಟ್ಸ್ಮನ್ಗಳು ಕ್ಲಿಕ್ ಆದರೆ ಬೌಲರ್ಸ್ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಲ್ಲ. ಒಂದು ವೇಳೆ ಬೌಲಿಂಗ್ನಲ್ಲಿ ಕ್ಲಿಕ್ ಆಯಿತು ಅಂದರೆ ಬ್ಯಾಟ್ಸ್ಮನ್ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಲ್ಲ. ಒಂದು ಓವರಾಲ್ ಆಗಿ ಒಂದು ಟೀಮ್ ಆಗಿ ಪರ್ಫಾರ್ಮ್ ಮಾಡುವಲ್ಲಿ RCB ಮೇಲಿಂದ ಮೇಲೆ ಫೇಲ್ ಆಗ್ತಾನೆ ಇತ್ತು. RCBನಲ್ಲಿ ಕ್ವಾಲಿಟಿ ಆಲ್ರೌಂಡರ್ಸ್ಗಳ ಕೊರತೆ ಕೂಡ ಎದ್ದು ಕಾಣುತ್ತೆ. ಇದು ಕೂಡ RCBಯ ಫೇಲ್ಯೂರ್ಗೆ ಒಂದು ರೀಸನ್ ಅಂತಲೇ ಹೇಳ್ಬೋದು. ಜೊತೆಗೆ RCBನಲ್ಲಿ ಬೆಸ್ಟ್ ಸ್ಪಿನ್ನರ್ಸ್ಗಳ ಕೊರತೆ ಕೂಡ ಇದೆ. ಈಗ ಈ ಹಿಂದೆ ಹಸರಂಗ ಅವರಿದ್ದರು, ನಂತರ ಯಜುವೇಂದ್ರ ಚಹಲ್ ಇದ್ದರು. ಈಗ ಇಬ್ಬರು ಕೂಡ ಮೇನ್ ಸ್ಪಿನ್ನರ್ಸ್ಗಳಾಗಿ, ಟಾಪ್ ಕ್ಲಾಸ್ ಸ್ಪಿನ್ನರ್ಸ್ಗಳಾಗಿ RCB ಟೀಮ್ನಲ್ಲಿ ಗುರುತಿಸ್ಕೊಂಡಿದ್ದವರು ಈಗ ಇಬ್ಬರು ಕೂಡ RCB ಟೀಮ್ನಲ್ಲಿಲ್ಲ. ಹೀಗಾಗಿ RCB ಈ ಬಾರಿಯ ಸೀಸನ್ನಲ್ಲೂ ಅಷ್ಟೇ ಒಬ್ಬ ಕ್ವಾಲಿಟಿ ಸ್ಪಿನ್ನರ್ಸ್ಗಳ ಕೊರತೆ ಎದುರಿಸ್ತಾ ಇದೆ. ಹಾಗೆ ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ಸ್ಕೋರನ್ನು ಡಿಫೆಂಡ್ ಮಾಡುವಲ್ಲಿ RCB ಫೇಲ್ ಆಗ್ತಾನೆ ಬಂದಿದೆ. ಯಾಕಂದರೆ RCB ಫಸ್ಟ್ ಬ್ಯಾಟಿಂಗ್ ಮಾಡಿದಾಗ ಉತ್ತಮ ಸ್ಕೋರ್ ಮಾಡಿದ್ರು ಕೂಡ ನಮ್ಮ ಬೌಲರ್ಸ್ಗಳು ಅದನ್ನು
ಡಿಫೆಂಡ್ ಮಾಡುವಲ್ಲಿ ಸಾಕಷ್ಟು ಬಾರಿ ಫೇಲ್ ಆಗಿದ್ದಾರೆ. ಬೌಲಿಂಗ್ ವೀಕ್ ಆಗಿದ್ದರಿಂದಾಗಿ ಹೆಚ್ಚಿನ ಮ್ಯಾಚ್ಗಳನ್ನು ನಮ್ಮವರು ಸೋತಿದ್ದಾರೆ ಅನ್ನೋದರಲ್ಲಿ ಯಾವುದೇ ಡೌಟ್ ಇಲ್ಲ. ಇನ್ನು RCB ಆರಂಭದ ಒಂದು 2-3 ಪ್ಲೇಯರ್ಸ್ಗಳನ್ನಷ್ಟೇ ಹೆಚ್ಚು ಡಿಪೆಂಡ್ ಆಗಿದೆ. ನಿಮ್ಗೆ ಗೊತ್ತಿರೋವಾಗ ವಿರಾಟ್ ಕೊಹ್ಲಿ, ಫಾಫ್ ಡು ಪ್ಲೆಸಿಸ್, ನಂತರ ಮ್ಯಾಕ್ಸ್ವೆಲ್, ಇವಿಷ್ಟು ಮಂದಿ ಔಟ್ ಆದರೆ RCB ಕತೆ ಮುಗೀತು ಅನ್ನೋ ಥರನೇ ಬ್ಯಾಟಿಂಗ್ ಲೈನಪ್ನಲ್ಲೂ ಕೂಡ RCB ಬ್ಯಾಟಿಂಗ್ ಲೈನಪ್ ಈ 3 ಜನ ಔಟ್ ಆದರೆ ಕತೆ ಮುಗೀತು ಅನ್ನೋ ಥರನೇ ಸಾಕಷ್ಟು ಟ್ರೋಲ್ಗಳು ಕೂಡ ಹರಿದಾಡಿದ್ದು, ಸಾಕಷ್ಟು ಕಾಮೆಂಟ್ಸ್ಗಳು ಕೂಡ ಹಿಂದೆ ಕೂಡ ಬಂದಿತ್ತು. ಇದು RCBಯ ಮೇನ್ ಒಂದು ಲ್ಯಾಪ್ಸ್ ಅಂತಲೇ ಹೇಳ್ಬೋದು. ಯಾಕಂದರೆ ಈ 2-3 ಸ್ಟಾರ್ ಮೇನ್ ಪ್ಲೇಯರ್ಸ್ಗಳನ್ನೇ ಹೆಚ್ಚು ಡಿಪೆಂಡ್ ಆಗಿದೆ. ಈ ಹಿಂದೆ AB de Villiers ಇದ್ದರು, ನಂತರ ಅವರು ರಿಟೈರ್ಡ್ ಆದಮೇಲೆ RCB ಹೆಚ್ಚು ಈ 3 ಪ್ಲೇಯರ್ಸ್ಗಳನ್ನೇ ಡಿಪೆಂಡ್ ಆಗಿದೆ. ಫಾಫ್ ಡು ಪ್ಲೆಸಿಸ್, ವಿರಾಟ್ ಕೊಹ್ಲಿ ಹಾಗೆಯೇ ಮ್ಯಾಕ್ಸ್ವೆಲ್, ಈ 3 ಆಟಗಾರರನ್ನ ಹೆಚ್ಚು ಡಿಪೆಂಡ್ ಆಗಿದೆ. ನಂತರ ಮಿಡ್ಲ್ ಆರ್ಡರ್ನಲ್ಲಿ ಸಾಕಷ್ಟು ಕೊಲ್ಯಾಪ್ಸ್ ಅನುಭವಿಸ್ತಾ ಇದೆ. ಈ ಕಾರಣಕ್ಕಾಗಿ ಕೂಡ ಹಲವು ಮ್ಯಾಚ್ಗಳನ್ನು ಸೋಲೋಕ್ಕೆ ಇದು ಕೂಡ ಒಂದು ಪ್ರಮುಖ ಕಾರಣ ಅನ್ನೋದರಲ್ಲಿ ಅದನ್ನು ಕೂಡ ಇಲ್ಲಿ ನಾವು ಲಿಸ್ಟ್ ಮಾಡಬಹುದು. ಈ ಎಲ್ಲ ಕಾರಣಗಳಿಂದಾಗಿ RCB ಇದುವರೆಗೂ ಒಂದೇ ಒಂದು ಬಾರಿ ಕಪ್ IPL ಅನ್ನು ಗೆಲ್ಲೋಕೆ ಸಾಧ್ಯವಾಗಿಲ್ಲ. ಇವಿಷ್ಟು ಟ್ರೋಫಿ ಗೆಲ್ಲದೇ ಇರುವಂತಹ IPL ಟೀಮ್ಗಳ ಕುರಿತಾದಂಥ ಮಾಹಿತಿ. ಇದರ ನಡುವೆ ಕೊಚ್ಚಿ ಮತ್ತು ಪುಣೆ ವಾರಿಯರ್ಸ್ ಹೀಗೆ ಒಂದೆರಡು ಫ್ರಾಂಚೈಸಿಗಳು ಹಾಗೆ ಬಂದು ಹೀಗೆ ಹೋಗಿದ್ವು. ಅವ್ರ ಬಗ್ಗೆ ಇಲ್ಲಿ ಹೆಚ್ಚು ಲಿಸ್ಟ್ ಮಾತನಾಡುವ ಅವಶ್ಯಕತೆಯೇ ಇಲ್ಲ. ಈಗ 2 ಫ್ರಾಂಚೈಸಿಗಳು ಕೂಡ ಆಡ್ತಾ ಇಲ್ಲ. ಸೊ ಇವಿಷ್ಟು ಟೋಟಲ್ ಆಗಿ ಟ್ರೋಫಿ ಗೆಲ್ಲದೇ ಇರುವಂತಹ, ಇದುವರೆಗೂ ಕೂಡ ಒಂದೇ ಒಂದು ಬಾರಿಯೂ ಟ್ರೋಫಿ ಗೆಲ್ಲದೇ ಇರುವಂಥ IPL ಟೀಮ್ಗಳ ಕುರಿತಾದಂಥ ಮಾಹಿತಿ. ನಿಮ್ಮ ಪ್ರಕಾರ RCB ಕಪ್ ಗೆಲ್ಲದೇ ಇರೋದಕ್ಕೆ ಏನೆಲ್ಲ ಕಾರಣಗಳಿರಬಹುದು, ಹಾಗೆಯೇ ಈ ಬಾರಿ ಕಪ್ ನಮ್ದಾಗಬಹುದು ಅನ್ನೋದಕ್ಕೆ ಏನು ಕಾರಣಗಳಿವೆ ಅನ್ನೋದನ್ನು ಕೂಡ ಕಾಮೆಂಟ್ಸ್ ಮಾಡಿ, ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.